ಎಲ್ರಿಗೂ ನಮಸ್ಕಾರ. ನಾವಿವತ್ತು ವಿದ್ಯುತ್ ಶಕ್ತಿ ಪಾಠದ ಭಾಗ 4 ನೋಡೋಣ. ಭಾಗ 4ರಲ್ಲಿ ನಾವು ಜೌಲನ ಉಷ್ಣೋತ್ಪಾದನಾ ನಿಯಮದ ಬಗ್ಗೆ ತಿಳ್ಕೊಳ್ತೀವಿ. ಜೌಲನ ಉಷ್ಣೋತ್ಪಾದನಾ ನಿಯಮ ಅಂತ ಕೇಳೋದಕ್ಕೆ ಮುಂಚೆ ನಾವಿಲ್ಲಿ ಉಪಯೋಗಿಸ್ತಾ ಇರೋದು ವಿದ್ಯುತ್ ಏನಾಗಿ ಪರಿವರ್ತನೆ ಆಗ್ತಾ ಇದೆ ಅಂದರೆ ಇಲ್ಲಿ ಉಷ್ಣವಾಗಿ ಪರಿವರ್ತನೆ ಆಗ್ತಾ ಇದೆ. ವಿದ್ಯುತ್ ಪ್ರವಾಹ ಆಗಿರೋದು ಉಷ್ಣ ರೂಪದಲ್ಲಿ ನಮಗೆ ಬರ್ತಾ ಇದೆ. ಇಲ್ಲಿ ನಿಮಗೆ ಯಾವ ಯಾವ ಪ್ರಶ್ನೆಗಳನ್ನು ಕೇಳುವ ಸಂದರ್ಭಗಳಿದೆ ಅನ್ನೋದನ್ನು ನೋಡೋಣ. ನೋಡಿ, ಇಲ್ಲಿ ನಮಗೆ ವಿದ್ಯುತ್ತಿನ ಉಷ್ಣೋತ್ಪಾದನಾ ನಿಯಮವನ್ನು ಅನುಸರಿಸಿ ಯಾವ ಯಾವ ಉಪಕರಣಗಳನ್ನು ನಾವು ಬಳಸ್ತೀವಿ ಅನ್ನೋದನ್ನು ಇಲ್ಲಿ ಕೇಳಬಹುದು. ಅದಕ್ಕೂ ಮುಂಚೆ ನಾವು ಜೌಲನ ಉಷ್ಣೋತ್ಪಾದನಾ ನಿಯಮ ಎಂದರೇನು ಮತ್ತು ಅದರ ಸೂತ್ರವನ್ನು ತಿಳ್ಕೊಳ್ಳೋಣ. ಇಲ್ಲಿ ಇವರು ಎಕ್ಸ್ಪ್ಲೈನ್ ಮಾಡಿದಾರಲ್ಲ, ಇದೆಲ್ಲ ಈ ಸೂತ್ರವನ್ನು ಪಡ್ಕೊಳ್ಳೋದಕ್ಕೆ ಎಕ್ಸ್ಪ್ಲೈನ್ ಮಾಡಿರೋ ಅಂಥದ್ದು. ಅದನ್ನು ನಾನೇನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗಲ್ಲ, ನೇರವಾಗಿ ಜೌಲನ ಉಷ್ಣೋತ್ಪಾದನಾ ನಿಯಮದ ಸೂತ್ರವನ್ನು ತಗೊಳ್ತಾ ಇದ್ದೀನಿ. ಮೊದಲನೇ ಪ್ರಶ್ನೆ ಇಲ್ಲಿ ನಾನು ಮಾಡ್ತಾ ಇರೋ ಪಾಠದಲ್ಲಿ ಇದು ಕೇಳ್ತಾರೆ. ಜೌಲನ ಉಷ್ಣೋತ್ಪಾದನಾ ನಿಯಮದ ಸೂತ್ರವನ್ನು ಬರೆಯಿರಿ ಅಂದರೆ H=I²RT ಅಂತ ಇದೆಯಲ್ಲ ಅದು. H ಅಂದರೆ ಉಷ್ಣ, I ಅಂದರೆ ವಿದ್ಯುತ್, R ಅಂದರೆ ರೋಧ, T ಅಂದರೆ ಕಾಲ. ಇದು ಸಮಯ ಅಂತ ಹೇಳಿ. ಇದು ಜೌಲನ ಉಷ್ಣೋತ್ಪಾದನಾ ನಿಯಮದ ಸೂತ್ರ. ಇದು ಬರೀರಿ ಅಂತ ಹೇಳಿದರೆ ಇದನ್ನು ಬಾಕ್ಸ್ ಹಾಕ್ಕೊಂಡು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟು ಜೌಲನ ಉಷ್ಣೋತ್ಪಾದನಾ ನಿಯಮವನ್ನು ಬರೀರಿ ಅಂದರೆ ಇಲ್ಲಿ ಜೌಲನ ಉಷ್ಣೋತ್ಪಾದನಾ ನಿಯಮ ರೋಧಕಕ್ಕೆ ಅವಲಂಬನೆ ಆಗಿದೆ. ಯಾವ ಇದಕ್ಕೆ ಅವಲಂಬನೆ ಆಗಿದೆ ಅನ್ನೋದನ್ನು ನೋಡೋದಾದರೆ ನೋಡಿ, ಇಲ್ಲಿ H=I². ಮೊದಲನೇದು ಕೊಟ್ಟಿದ್ದಾರಲ್ಲ, ಇದು ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ನೋಡಿ, I ಅಂದರೆ ವಿದ್ಯುತ್ ಪ್ರವಾಹ, ವರ್ಗ ಅಂದರೆ ವರ್ಗಮೂಲ ತಗೊಂಡಿದ್ದೀನಿ I² ಅಂತ, ನೇರ ಅನುಪಾತದಲ್ಲಿರುತ್ತದೆ. ಅಂದರೆ ಜೌಲನ ಉಷ್ಣೋತ್ಪಾದನವು ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ನನ್ನ ಮೌಸ್ನ ನೋಡಿ ನೀವು, ಇಲ್ಲಿ ಗೊತ್ತಾಗುತ್ತೆ. ಪ್ರತಿಯೊಂದಕ್ಕೂ ನಾನು ಇದನ್ನು ಸೂತ್ರವನ್ನು ಹಾಕಿ ತೋರಿಸ್ತಾ ಇದ್ದೀನಿ. ಮೊದಲನೇ ಪಾಯಿಂಟು ಇಲ್ಲಿ ಕೊಟ್ಟಿದ್ದಾರೆ. ಜೌಲನ ಉಷ್ಣೋತ್ಪಾದನಾ ನಿಯಮದ ಪ್ರಕಾರ ರೋಧಕದಲ್ಲಿ ಉತ್ಪತ್ತಿಯಾಗುವಂತಹ ಉಷ್ಣವು ವಿದ್ಯುತ್ ಪ್ರವಾಹದ, I ಅಂದರೆ ವಿದ್ಯುತ್ ಪ್ರವಾಹ, ವರ್ಗ ಅಂದರೆ I² ಅಂತ, ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಅನುಪಾತದಲ್ಲಿ ಇರುತ್ತೆ ಅಂತ ಅಂದ್ಬಿಟ್ಟು. ಅಂದರೆ ಕರೆಂಟ್ ಜಾಸ್ತಿ ಆದಷ್ಟು ಹೀಟ್ ಜಾಸ್ತಿ ಆಗುತ್ತೆ. ನೀವು ಜಾಸ್ತಿ ಕರೆಂಟ್ ಹರಿಸಿದ್ರೆ ಹೀಟ್ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ ಅಂತ. ನೆಕ್ಸ್ಟು ವಿದ್ಯುತ್ ಪ್ರವಾಹವು ರೋಧಕ್ಕೆ ನೇರ ಅನುಪಾತದಲ್ಲಿರುತ್ತೆ. ಅಂದರೆ ಇಲ್ಲಿ ರೋಧ ಹೆಚ್ಚು ಮಾಡಿದ್ರೆ ಹೀಟು ಕೂಡ ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು. ನಿಮಗೆ ಜಾಸ್ತಿ ಪ್ರಮಾಣದ ಉಷ್ಣ ಬೇಕು ಅಂತ ಅಂದರೆ ಯಾವುದೋ ಒಂದು ಉಪಕರಣ ಯೂಸ್ ಮಾಡಬೇಕು, ಅದಕ್ಕೆ ಜಾಸ್ತಿ ಪ್ರಮಾಣದ ಉಷ್ಣ ಬೇಕು ಅಂದರೆ ಹೆಚ್ಚು ರೋಧವಿರುವಂತಹ ಒಂದು ವಸ್ತುವನ್ನು ತಗೊಳ್ಬೇಕಾಗುತ್ತೆ. ಉದಾಹರಣೆಗೆ ನೀವು ಐರನ್ ಬಾಕ್ಸ್ನ ತಗೊಳ್ಳಿ, ಅಲ್ಲಿ ತುಂಬ ಹೀಟ್ ಬೇಕಾಗುತ್ತೆ. ನಿಮಗೆ ಹೀಟನ್ನು ಚೇಂಜ್ ಮಾಡ್ಕೊಳ್ತೀರ, ಕಾಟನ್ ಬಟ್ಟೆಗೆ, ಪಾಲಿಸ್ಟರ್ ಬಟ್ಟೆಗೆ ಅಂತ ಚೇಂಜ್ ಮಾಡ್ಕೊಳ್ತೀರಲ್ಲ. ಅದು ಬೇರೆ ಬೇರೆ ರೋಧವನ್ನು ಅಳವಡಿಸಿರ್ತಾರೆ. ಹೆಚ್ಚು ರೋಧವಿರುವಂತಹ ಅಲಾಯ್ ಮೆಟಲ್ನ ಅಲ್ಲಿ ಬಳಸಿರ್ತಾರೆ. ಹೆಚ್ಚು ರೋಧವಿರುವಂತಹ ಮೆಟೀರಿಯಲ್ ನೀವು ಬಳಸಿದ್ರೆ ಹೆಚ್ಚು ಹೀಟನ್ನು ಕೊಡುತ್ತೆ. ಅದನ್ನು ಇಲ್ಲಿ ಎರಡನೇದರಲ್ಲಿ ಕೊಟ್ಟಿದ್ದಾರೆ. ಅಂದರೆ ಜೌಲನ ಉಷ್ಣೋತ್ಪಾದನಾ ನಿಯಮವು ಕೊಟ್ಟಿರುವಂತಹ ವಿದ್ಯುತ್ ಪ್ರವಾಹಕ್ಕೆ ರೋಧಕ್ಕೆ ನೇರ ಅನುಪಾತದಲ್ಲಿರುತ್ತೆ ಅಂತ ಇಷ್ಟೇ ಬರೀರಿ. ರೋಧಕ್ಕೆ ನೇರ ಅನುಪಾತದಲ್ಲಿರುತ್ತೆ. ರೋಧ ಜಾಸ್ತಿ ಆದಷ್ಟು ಹೀಟ್ ಜಾಸ್ತಿ ಆಗುತ್ತೆ. ವಿದ್ಯುತ್ ಪ್ರವಾಹ ವರ್ಗಕ್ಕೆ ನೇರ ಅನುಪಾತದಲ್ಲಿರುತ್ತೆ. ಇನ್ನು ಕಾಲಕ್ಕೆ ನೇರ ಅನುಪಾತದಲ್ಲಿರುತ್ತೆ. ಹೆಚ್ಚು ಟೈಮು ನೀವು ವಿದ್ಯುತ್ತನ್ನು ಹರಿಸಿದ್ರೆ ಹೆಚ್ಚು ಹೀಟು ಪ್ರೊಡ್ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು. ಫಾರ್ ಎಕ್ಸಾಂಪಲ್, ಫ್ಯಾನು ಕಂಟಿನ್ಯೂಸ್ ಆಗಿ ಫ್ಯಾನ್ ಉರಿಸಿ ನೋಡಿ, ನೀವು ಬಿಸಿಯಾಗಿರುತ್ತೆ. ಅಂದರೆ ನೀವು ಹೆಚ್ಚು ವಿದ್ಯುತ್ತನ್ನು, ಅಂದರೆ ಅದನ್ನು ಒಂದು ಜಸ್ಟ್ ಎಕ್ಸಾಂಪಲ್ ಆಗಿ ತೊಗೊಳ್ತಿರೋದು, ಹೆಚ್ಚು ವಿದ್ಯುತ್ತನ್ನು ನೀವು ಹೆಚ್ಚು ಸಮಯ ವಿದ್ಯುತ್ತನ್ನು ನೀವು ಬಳಸಿದ್ರೆ ಹೆಚ್ಚು ಹೀಟು ಪ್ರೊಡ್ಯೂಸ್ ಆಗುತ್ತೆ ಅಂತ. ಇದು ಜೌಲನ ಉಷ್ಣೋತ್ಪಾದನಾ ನಿಯಮ. ಅಂದರೆ ಇಷ್ಟೇ ಹೇಳ್ಬೋದು. ಬೇಕು ಅಂತ ಅಂದರೆ ನೀವು ಜೌಲನ ಉಷ್ಣೋತ್ಪಾದನಾ ನಿಯಮವು ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಅನುಪಾತದಲ್ಲಿರುತ್ತದೆ, ರೋಧಕ್ಕೆ ನೇರ ಅನುಪಾತದಲ್ಲಿರುತ್ತದೆ, ಕಾಲಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಇಷ್ಟೇ ಬರೆದ್ರೂ ಆಗುತ್ತೆ ಜೌಲನ ಉಷ್ಣೋತ್ಪಾದನಾ ನಿಯಮ. ಜೌಲನ ಉಷ್ಣೋತ್ಪಾದನಾ ನಿಯಮವು ರೋಧಕದಲ್ಲಿ ಉತ್ಪತ್ತಿಯಾಗುವ ಉಷ್ಣ ಏನು ಅಂತ ಕೇಳಿದ್ರೆ, ಜೌಲನ ಉಷ್ಣೋತ್ಪಾದನಾ ನಿಯಮವು ಅನ್ನು ಬರೆಯಿರಿ ಅಂತ ಏನಾದರೂ ಅವರು ಕೇಳಿದ್ರೆ, ವಿದ್ಯುತ್ ಮಂಡಲದಲ್ಲಿ ಉತ್ಪತ್ತಿಯಾಗುವಂತಹ ಆ ರೋಧಕದಲ್ಲಿ ಉತ್ಪತ್ತಿಯಾಗುವ ಉಷ್ಣವು
ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಅನುಪಾತದಲ್ಲಿರುತ್ತದೆ, ರೋಧಕ್ಕೆ ನೇರ ಅನುಪಾತದಲ್ಲಿರುತ್ತದೆ, ಕಾಲಕ್ಕೆ ನೇರ ಅನುಪಾತದಲ್ಲಿರುತ್ತದೆ ಅಂತ ಬರಿಬಹುದು. ಇದು ಜೌಲನ ಉಷ್ಣೋತ್ಪಾದನಾ ನಿಯಮವನ್ನು ಬರೀರಿ ಅಂದ್ರೂ ಬರೀರಿ, ಅದು ಅವಲಂಬಿಸಿರುವ ಅಂಶ ಯಾವುದು ಅಂತ ಅಂದ್ರೂ ಕೂಡ ಇದೇ ಬರೀರಿ. ಜೌಲನ ಉಷ್ಣೋತ್ಪಾದನಾ ನಿಯಮ ಅವಲಂಬಿಸಿರುವ ಅಂಶಗಳು ಯಾವುವು ಅಂತ ಹೇಳಿದ್ರು ಇದೇ ಬರೀರಿ, ಅಥವಾ ಉಷ್ಣೋತ್ಪಾದನಾ ನಿಯಮ ಎಂದರೇನು ಅಂದರೆ ಇದು ಬರೀರಿ. ಸೊ ಈಗ ಅವರು ಏನಾದರೂ ಫಾರ್ಮುಲಾ ಬರೀರಿ, ಸೂತ್ರವನ್ನು ಬರೀರಿ ಜೌಲನ ಉಷ್ಣೋತ್ಪಾದನಾ ನಿಯಮದ್ದು ಅಂದರೆ ಇದೇ ಬರೀರಿ. ಅಕಸ್ಮಾತ್ ನಿಮಗೆ ಜೌಲನ ಉಷ್ಣೋತ್ಪಾದನಾ ನಿಯಮ ಜ್ಞಾಪಕ ಬರದೇ ಇದ್ರೆ ಅಟ್ಲೀಸ್ಟ್ ಈ ಫಾರ್ಮುಲಾ ಗೊತ್ತಿರುತ್ತೆ, ಫಾರ್ಮುಲಾವನ್ನು ಬಿಡಿಸಿ ಈ ರೀತಿ ಬರಿಬಹುದು ನೀವು. ಇದನ್ನೇ ಎಕ್ಸ್ಪ್ಲೈನ್ ಇಲ್ಲಿ ಮಾಡಿರುವಂಥದ್ದು. H is ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು I², H is ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು R, H is ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು T. ಅಂದರೆ ವಿದ್ಯುತ್ ಪ್ರವಾಹದ ವರ್ಗ, ರೋಧ, ಕಾಲ ಇವುಗಳಿಗೆ ನೇರ ಅನುಪಾತದಲ್ಲಿರುತ್ತೆ ಈ ಉತ್ಪತ್ತಿಯಾದಂತಹ ಉಷ್ಣ ಅಂತ ಹೇಳಿಬಿಟ್ಟು. ರೋಧಕದಲ್ಲಿ ಉತ್ಪತ್ತಿಯಾದಂತಹ ಉಷ್ಣವು ವಿದ್ಯುತ್ ಪ್ರವಾಹದ ವರ್ಗಕ್ಕೆ, ರೋಧಕ್ಕೆ ಹಾಗೂ ಕಾಲಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಇದಿಷ್ಟು ಜೌಲನ ಉಷ್ಣೋತ್ಪಾದನಾ ನಿಯಮ ಮತ್ತು ಅದರ ಸೂತ್ರ ಬರುತ್ತೆ. ಇನ್ನು ಜೌಲನ ಉಷ್ಣೋತ್ಪಾದನಾ ನಿಯಮವನ್ನು ಉಪಯೋಗಿಸಿಕೊಂಡು ಎಲ್ಲೆಲ್ಲಿ ಯಾವ ಯಾವ ಸಾಧನಗಳನ್ನು ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ನಾವು ಉಪಯೋಗಿಸ್ತಾ ಇದ್ದೀವಲ್ಲ ಸಾಧನಗಳು, ಅದು ಆ ಸಾಧನ ಜೌಲನ ಉಷ್ಣೋತ್ಪಾದನಾ ನಿಯಮವನ್ನು ಉಪಯೋಗಿಸಿಕೊಂಡು ಮಾಡಿರುವಂತಹ ಸಾಧನಗಳು ಯಾವುದು ಅಂತ ಹೇಳಿದ್ರೆ, ಅಥವಾ ಜೌಲನ ಉಷ್ಣೋತ್ಪಾದನದ ಅನ್ವಯಗಳನ್ನು ತಿಳಿಸಿ ಅಂತ ಹೇಳಿದ್ರೆ ಬರಿಬೇಕು. ಇಸ್ತ್ರಿ ಪೆಟ್ಟಿಗೆ, ವಿದ್ಯುತ್ ಒಲೆ ಅಂದರೆ ಕರೆಂಟ್ ಸ್ಟವ್ ಅಂತ ಹೇಳ್ತಾರಲ್ಲ, ಕರೆಂಟ್ ಸ್ಟವ್ವು, ಐರನ್ ಬಾಕ್ಸು ಮತ್ತು ವಿದ್ಯುತ್ ವಾಟರ್ ಹೀಟರು, ಕೆಟಲ್ಗಳು. ಈಗ ಕೆಟಲ್ಗಳು ಬಂದಿದೆ. ಸೊ ಈ ಕೆಟಲ್ಗಳಲ್ಲೂ ಕೂಡ 1 ನಿಮಿಷಕ್ಕೇ ಬಿಸಿ ಆಗಿಬಿಡುತ್ತೆ ನೀರು. 1 ನಿಮಿಷ 2 ನಿಮಿಷ ಮ್ಯಾಕ್ಸಿಮಮ್ 4 ನಿಮಿಷಕ್ಕೆ ಒಂದು ಜಗ್ ನೀರು ಬಿಸಿಯಾಗಿರುತ್ತೆ. ಇದೆಲ್ಲ ಜೌಲನ ಉಷ್ಣೋತ್ಪಾದನಾ ನಿಯಮದ ಅನ್ವಯಗಳು ಅಂತ ಹೇಳಬಹುದು. ಸೊ ಇದುವರೆಗೂ ನಾನು 3 ಪ್ರಶ್ನೆಗಳನ್ನು ನಿಮಗೆ ಹೇಳಿದ್ದೀನಿ ಮಕ್ಕಳೇ. ಯಾವ್ದ್ಯಾವುದು ಅಂತ ಅಂದರೆ ಜೌಲನ ಉಷ್ಣೋತ್ಪಾದನಾ ನಿಯಮವನ್ನು ಬರೆಯಿರಿ, 2ನೇದು ಜೌಲನ ಉಷ್ಣೋತ್ಪಾದನಾ ನಿಯಮದ ಸೂತ್ರವನ್ನು ಬರೆಯಿರಿ, 3ನೇದು ಜೌಲನ ಉಷ್ಣೋತ್ಪಾದನಾ ನಿಯಮ ಅವಲಂಬಿಸಿರುವ ಅಂಶ ಯಾವುದು, ಎರಡಕ್ಕೂ ಅದೇ ಬರೀರಿ ಪರವಾಗಿಲ್ಲ. ನೆಕ್ಸ್ಟು ಜೌಲನ ಉಷ್ಣೋತ್ಪಾದನಾ ಪರಿಣಾಮದ ಅನ್ವಯಗಳು, ಜೌಲನ ಉಷ್ಣೋತ್ಪಾದನಾ ಪರಿಣಾಮದ ಅನ್ವಯಗಳು ಯಾವುವು ಅಂದರೆ ಇದನ್ನು ಬರೀರಿ. ಜೌಲನ ಉಷ್ಣೋತ್ಪಾದನಾ ಪರಿಣಾಮದಿಂದ ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ, ವಿದ್ಯುತ್ ಒಲೆ, ವಿದ್ಯುತ್ ಹೀಟರ್ ಹಾಗೂ ವಿದ್ಯುತ್ ಕೆಟಲ್ಗಳಲ್ಲಿ ಬಳಸ್ತಾರೆ ಈ ಹೀಟನ್ನು ಅಂತ. ಅಂದರೆ ವಿದ್ಯುತ್ತನ್ನು ಉಪಯೋಗಿಸಿಕೊಂಡು ಉಷ್ಣವನ್ನು ತಯಾರು ಮಾಡಿ ಆ ಬಂದಂತಹ ಉಷ್ಣವನ್ನು ಇಲ್ಲಿ ಈ ಉಪಕರಣಗಳಲ್ಲಿ ಬಳಸ್ತಾ ಇರೋದು, ಅದು ಜೌಲನ ಉಷ್ಣೋತ್ಪಾದನಾ ನಿಯಮ ಅಂತ ಹೇಳಿಬಿಟ್ಟು. ಸೊ ಈ ಜೌಲನ ಉಷ್ಣೋತ್ಪಾದನಾ ನಿಯಮದಲ್ಲಿ ಮೊದಲು ಇಲ್ಲಿ ನಿಮಗೆ ವಿದ್ಯುತ್ ಬಲ್ಬ್ ಬಗ್ಗೆ ಕೊಟ್ಟಿದ್ದಾರೆ ಮಕ್ಕಳು. ಇಸ್ತ್ರಿ ಪೆಟ್ಟಿಗೆ ಬಗ್ಗೆ ಕೂಡ ನಾನು ಹೇಳೋದಾದರೆ, ಮೊದಲು ಇಲ್ಲಿ ಇಸ್ತ್ರಿ ಪೆಟ್ಟಿಗೆನಲ್ಲಿ ನೋಡಿ ನೀವು ರೋಧಕ್ಕೆ ಅವಲಂಬನೆ ಆಗಿರುತ್ತೆ. ಇಸ್ತ್ರಿ ಪೆಟ್ಟಿಗೆನಲ್ಲಿ ಉಷ್ಣ ಬಿಡುಗಡೆ ಆಯ್ತಲ್ಲ, ಹೀಟ್ ಬಿಡುಗಡೆ ಆಯ್ತಲ್ಲ, ಅದು ರೋಧಕ್ಕೆ ಅವಲಂಬನೆ ಆಗಿರುತ್ತೆ. ಹೆಚ್ಚು ರೋಧವಿರುವಂತಹ ವಸ್ತುವನ್ನು ಅಲ್ಲಿ ಬಳಸ್ತಾರೆ. ಅದಕ್ಕೋಸ್ಕರ ಇಸ್ತ್ರಿ ಪೆಟ್ಟಿಗೆನಲ್ಲಿ ಅಲಾಯನ್ನು ಬಳಸಿರ್ತಾರೆ. ಸೊ ಈ ಅಲಾಯನ್ನು ಯೂಸ್ ಮಾಡಿಕೊಂಡು ಅವರು ಹೆಚ್ಚು ಹೀಟನ್ನು ಪಡ್ಕೊಳ್ತಾರೆ. ಯಾಕೆ ಅಂದರೆ ಅಲಾಯಲ್ಲಿ ತುಂಬ ರೋಧ ಇರುತ್ತೆ. ಹೆಚ್ಚು ರೋಧ ಎಲ್ಲಿರುತ್ತೆ ಅದು ಅಂತಹ ವಸ್ತುವನ್ನು ಇಲ್ಲಿ ಬಳಸುವಂಥದ್ದು. ಹೆಚ್ಚು ರೋಧ ಇದ್ದರೆ ಹೆಚ್ಚು ಉಷ್ಣತೆ ಇಲ್ಲಿ ಬರುತ್ತೆ. ಮತ್ತು ಉದ್ದನೂ ಅಷ್ಟೇ, ತಂತಿಯ ಉದ್ದ ಜಾಸ್ತಿ ಆದಷ್ಟು ಹೆಚ್ಚು ರೋಧ ಇರುತ್ತೆ. ಸೊ ಅದಕ್ಕೋಸ್ಕರ ಈ ಸುರುಳಿ ಥರ ಮಾಡಿರ್ತಾರೆ. ತಂತಿಯ ಉದ್ದ ಇಷ್ಟು ಉದ್ದನೂ ಮಾಡೋಕ್ಕಾಗೋದಿಲ್ಲ, ಅದನ್ನು ಕಾಯಿಲ್ ಮಾಡಿದ್ರೆ ಇಷ್ಟೇ ಉದ್ದ ಆಗುತ್ತೆ. ಅದಕ್ಕೋಸ್ಕರ ಕಾಯಿಲ್ ರೂಪದಲ್ಲಿ ಹೆಚ್ಚು ಹತ್ತತ್ರ ಕಾಯಿಲ್ ಮಾಡಿದ್ರೆ ಎಷ್ಟು ಉದ್ದ ತಂತಿಯನ್ನು ಇಷ್ಟ ಇದರಲ್ಲಿ ನಾವು ಇಷ್ಟು ಜಾಗದಲ್ಲಿ ಅಳವಡಿಸಬಹುದು. ಒಟ್ಟಿನಲ್ಲಿ ತಂತಿಯ ಉದ್ದ ಜಾಸ್ತಿ ಇರಬೇಕು, ತೆಳುವಾಗಿರಬೇಕು. ನೆಕ್ಸ್ಟು ರೋಧ ಜಾಸ್ತಿ ಇರಬೇಕು. ಈ ರೀತಿಯಾದಂತಹ ಒಂದು ವಸ್ತುವನ್ನು ಅವರು ತಗೊಳ್ತಾರೆ. ಇಲ್ಲಿ ಅಲಾಯನ್ನು ಯೂಸ್ ಮಾಡಿಕೊಂಡು ಹೀಟನ್ನು ಪ್ರೊಡ್ಯೂಸ್ ಮಾಡಿ ಐರನ್ ಮಾಡೋದಕ್ಕೆ ಉಪಯೋಗಿಸ್ಕೊಳ್ತೀವಿ. ಹಾಗಾದರೆ ಐರನ್ ಬಾಕ್ಸ್ಗೆ ನಾವು ಒದಗಿಸ್ತಾ ಇರೋದು ಏನು? ವಿದ್ಯುತ್ತನ್ನು ಒದಗಿಸ್ತಾ ಇದ್ದೀವಿ ಮಕ್ಕಳೇ. ಹಾಗಾದರೆ ಕೆಳಗಡೆ ನೀವು ಮುಟ್ಟಿದ್ರೆ, ನೀವು ಬಟ್ಟೆಗೆ ಇಡ್ತೀರಲ್ಲ ಆ ಪಾರ್ಟ್, ಅದು ನೀವು ಮುಟ್ಟಿದ್ರೆ ಕರೆಂಟ್ ಏನು ಹೊಡೆಯಲ್ಲ, ಬಿಸಿ ಆಗುತ್ತೆ ಅಷ್ಟೇ, ಆದರೆ ಕರೆಂಟ್ ಹೊಡೆಯಲ್ಲ ನಿಮಗೆ. ಯಾಕೆ ಹೊಡೆಯಲ್ಲ ಅಂತಂದರೆ ಅದರ ಮೇಲ್ಗಡೆ ಮೈಕಾದಿಂದ ಮಾಡಿರ್ತಾರೆ ಮೆಟೀರಿಯಲ್. ಆ ಕೆಳಗಡೆ ನೀವು ಐರನ್ ಬಾಕ್ಸ್ನ ಟಚ್ ಮಾಡ್ತಿರಲ್ಲ ಇದಕ್ಕೆ ಬಟ್ಟೆಗೆ, ಆ ಮೆಟೀರಿಯಲ್ ಯಾವುದರಿಂದ ಮಾಡಿದೆ? ಮೈಕಾ ಅನ್ನುವಂತಹ ಮೆಟೀರಿಯಲಿಂದ ಮಾಡಿದೆ. ಇದು ಏನಾಗುತ್ತೆ, ಮೈಕಾ ಮೆಟೀರಿಯಲು ವಿದ್ಯುತ್ತನ್ನು ಹರಿಸೋದಿಲ್ಲ, ಬರೀ ಉಷ್ಣವನ್ನು ಮಾತ್ರ ಅದು ಹರಿಸುತ್ತೆ ಮೈಕಾ ಮೆಟೀರಿಯಲ್. ನೀವು ಕೊಡ್ತಾ ಇರೋದು ವಿದ್ಯುತ್ತು.
ಅದು ಏನಾಗಿ ಬದಲಾಗ್ತಾ ಇದೆ, ಹೀಟಾಗಿ ಬದಲಾಗ್ತಾ ಇದೆ. ಆದರೆ ಬರೀ ಹೀಟ್ ಬೇಕು ನಮಗೆ, ವಿದ್ಯುತ್ ಬೇಡ, ಕರೆಂಟ್ ಹೊಡೆಯೋದು ಬೇಡ, ಬರೀ ಹೀಟ್ ಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಮೆಟೀರಿಯಲ್ ಯೂಸ್ ಮಾಡಿರ್ತಾರೆ. ತಳಭಾಗದಲ್ಲಿ ವಿದ್ಯುತ್ ಐರನ್ ಬಾಕ್ಸ್ನ ಕೆಳಗಡೆ ನೀವು ತೆಗೆದು ನೋಡಿದ್ರೆ ಅಲ್ಲಿ ಒಂದು ಮೆಟೀರಿಯಲ್ ಇರುತ್ತೆ. ಆ ಮೆಟೀರಿಯಲ್ಲೇ ಮೈಕಾದಿಂದ ಮಾಡಿರುವಂಥದ್ದು. ಬರೀ ಉಷ್ಣವನ್ನು ಮಾತ್ರ ಇದು ಕೊಡುತ್ತೆ, ವಿದ್ಯುತ್ತನ್ನು ತನ್ನ ಮೂಲಕ ಹರಿಸೋದಿಲ್ಲ. ಆದರೆ ಉಷ್ಣವನ್ನು ಮಾತ್ರ ತನ್ನ ಮೂಲಕ ಹರಿಸುವ ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆಯಲ್ಲಿರುವಂತಹ ವಸ್ತು ಯಾವುದು ಅಂದರೆ ಅದು ಯಾವುದರಿಂದ ಮಾಡಲ್ಪಟ್ಟಿದೆ ಅಂದರೆ ಮೈಕಾಯಿಂದ ಮಾಡಲ್ಪಟ್ಟಿದೆ. ಇದೇನು ಕೇಳೋದಿಲ್ಲ, ಆದರೂ ಜ್ಞಾಪಕ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಹೀಟಿಂಗ್ ಕಾಯಿಲ್ ಆಗಲಿ ಇಸ್ತ್ರಿ ಪೆಟ್ಟಿಗೆನಲ್ಲಾಗಲಿ ಹೆಚ್ಚು ರೋಧವಿರುವಂತಹ ವಸ್ತು, ಅಲಾಯಿ ಹೆಚ್ಚು ರೋಧ ಇರುತ್ತೆ, ಅಂತಹ ವಸ್ತುವನ್ನು ನೀವು ಪಡ್ಕೊಂಡ್ರೆ ಹೆಚ್ಚು ಹೀಟು ಪ್ರೊಡ್ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟು ನಾವು ಹೇಳೋದಾದರೆ ಇಲ್ಲಿ ಇದುವರೆಗೂ ನಾವು ಇಸ್ತ್ರಿ ಪೆಟ್ಟಿಗೆ ಬಗ್ಗೆ ತಿಳ್ಕೊಂಡ್ವಿ ಜೌಲನ ಉಷ್ಣೋತ್ಪಾದನಾ ನಿಯಮದಲ್ಲಿ. ಈಗ ಬಲ್ಪಿನ ಬಗ್ಗೆ ತಿಳ್ಕೊಳ್ಳೋಣ ನಾವು. ಸೊ ಇಲ್ಲಿ ಬಲ್ಪಿನ ಬಗ್ಗೆ ಕ್ವಶನ್ನು ಕೇಳ್ತಾರೆ. ಸೊ ನಾವಿಲ್ಲಿ ಬಳಸ್ತಾ ಇರೋದು, ಇಲ್ಲೂ ಕೂಡ ನಾವು ಏನನ್ನು ಉಪಯೋಗಿಸಿದ್ವಿ ಇಷ್ಟೋ ತನಕ, ಇಲ್ಲಿ ಉಪಯೋಗಿಸಿದ್ದು ನಾವು ವಿದ್ಯುತ್ ಶಕ್ತಿ. ಆದರೆ ನಮಗೆ ಬರ್ತಾ ಇರೋದು ಬೆಳಕಿನ ಶಕ್ತಿ ಬರ್ತಾ ಇದೆ. ಹೇಗೆ ಬೆಳಕಾಯಿತು ಅಂತ ಅಂದರೆ ವಿದ್ಯುತ್ ಶಕ್ತಿ ಇಲ್ಲಿ ಬೆಳಕಿನ ರೂಪದಲ್ಲಿ ನಮಗೆ ಬರ್ತಾ ಇದೆ. ಹೇಗೆ ಅಂದರೆ ಇಲ್ಲಿ ಒಂದು ಕಾಯಿಲನ್ನು ಉಪಯೋಗಿಸಿದ್ದಾರೆ, ಟಂಗ್ಸ್ಟನ್ ಕಾಯಿಲನ್ನು ಉಪಯೋಗಿಸಿದ್ದಾರೆ. ಈ ತಂತಿ ಟಂಗ್ಸ್ಟನ್ನಿಂದ ಮಾಡಿದೆ. ಅದು ತುಂಬ ಹೆಚ್ಚು ವಿದ್ಯುತ್ತನ್ನು ಅಬ್ಸರ್ವ್ ಮಾಡಿಕೊಂಡು ಅಲ್ಲೇ ಇರುತ್ತೆ. ಆ ಹೀಟಾಗಿ ಪರಿವರ್ತನೆ ಆಗುತ್ತೆ, ಉಷ್ಣವಾಗಿ ಪರಿವರ್ತನೆ ಆಗುತ್ತೆ. ವಿದ್ಯುತ್ ಇದ್ದಿದ್ದು ಉಷ್ಣವಾಗಿ, ನೋಡಿ ಇಲ್ಲಿ ಬರೆದಿದ್ದೀನಿ, ವಿದ್ಯುತ್ ಇದ್ದಿದ್ದು ಇಲ್ಲಿ ಏನಾಯಿತು, ಉಷ್ಣವಾಗಿ ಪರಿವರ್ತನೆ ಆಯಿತು. ಆ ಉಷ್ಣ ಅಂದರೆ ಈಗ ತಂತಿ ತುಂಬ ಹೆಚ್ಚು ಉಷ್ಣತೆಯಿಂದ ಕಾದಾಗ ಬೆಳಕು ಚೆಲ್ಲುತ್ತೆ, ನೋಡಿರ್ಬೋದು. ಆ ಹೆಚ್ಚು ಉಷ್ಣತೆಯಿಂದ ಕಾದೋಗುತ್ತೆ ಅದು ತಂತಿ. ಆಗ ಅಲ್ಲಿರುವಂತಹ ಉಷ್ಣದ ಸ್ವಲ್ಪ ಪ್ರಮಾಣ ಬೆಳಕಿನ ರೂಪದಲ್ಲಿ ನಮಗೆ ಬೆಳಕನ್ನು ಕೊಡುತ್ತೆ. ಸೊ ಎಲ್ಲ ಎಷ್ಟು ವಿದ್ಯುತ್ ಹರಿಸ್ತೀವಿ ಅಷ್ಟು ವಿದ್ಯುತ್ತು ಬೆಳಕಾಗಿ ಬರೋದಿಲ್ಲ. ಆದರೆ ಇಲ್ಲಿ ಟಂಗ್ಸ್ಟನ್ ತುಂಬ ಚೆನ್ನಾಗಿ ಕಾಯ್ದು ಅಲ್ಲಿನ ಸ್ವಲ್ಪ ಪ್ರಮಾಣದ ಉಷ್ಣ ಬೆಳಕಾಗಿ ನಮಗೆ ಬರುತ್ತೆ. ಸೊ ಈ ರೀತಿಯಾಗಿ ವಿದ್ಯುತ್ ಶಕ್ತಿ ಬೆಳಕಿನ ಶಕ್ತಿಯಾಗಿ ಬಲ್ಪಲ್ಲಿ ನಾವು ನೋಡ್ತೀವಿ. ಹಾಗಾದರೆ ಇಲ್ಲಿ ಎಷ್ಟೊಂದು ವಿದ್ಯುತ್ತನ್ನು ಕೊಡ್ತೀವಲ್ಲ, ಹಾಗಾದರೆ ಇಲ್ಲಿ ಒಂದು ಸಣ್ಣ ತಂತಿಯನ್ನು ನಾವು ಉಪಯೋಗಿಸಿರೋದು, ಅದು ಅಷ್ಟೊಂದು ಉಷ್ಣತೆ ಇಲ್ಲಿ ಉತ್ಪತ್ತಿ ಆಗೋಯ್ತಲ್ಲ, ಕರ್ಗೋಗೋದಿಲ್ವಾ, ಸುಟ್ಟೋಗೋದಿಲ್ವಾ ಅಂದರೆ ಇಲ್ಲ, ಸುಟ್ಟೋಗೋದಿಲ್ಲ, ಕರ್ಗೋಗೋದಿಲ್ಲ. ಯಾಕೆ ಅಂದರೆ ಇದರ ದ್ರವಣ ಬಿಂದು, ಇದು ಕ್ವಶನ್ ಕೇಳುವ ಸಾಧ್ಯತೆ ಇರುತ್ತೆ. ಬಲ್ಬಿನಲ್ಲಿರುವಂತಹ ಮೆಟೀರಿಯಲ್ ಯಾವುದರಿಂದ ಮಾಡಿರ್ತಾರೆ, ಟಂಗ್ಸ್ಟನ್ನಿಂದ ಮಾಡಿರ್ತಾರೆ. ಸೊ ಇಲ್ಲಿ ಈ ಟಂಗ್ಸ್ಟನ್ ಅನ್ನೋವಂಥದ್ದು ಹೆಚ್ಚು ದ್ರವಣ ಬಿಂದು ಹೊಂದಿರುತ್ತೆ. ಅದರ ದ್ರವಣ ಬಿಂದು ಎಷ್ಟು ಅಂದರೆ 3380 ಡಿಗ್ರಿ ಸೆಂಟಿಗ್ರೇಡ್ ಇರುತ್ತೆ. ಅಲ್ಲಿನವರೆಗೂ ನೀವು ಇದಕ್ಕೆ ಉಷ್ಣ ತೆಗೆಳಿದ್ರೂ ಕೂಡ ಇದು ಕರಗೋದಿಲ್ಲ. ಸೊ ದ್ರವಣ ಬಿಂದು ಹೆಚ್ಚು ಇರೋದ್ರಿಂದ ಇದು ಎಷ್ಟೇ ಶಾಖ ತಗಲಿದ್ರೂ ಕೂಡ ಅದು ಕರಗೋದಿಲ್ಲ. ಅದಕ್ಕೋಸ್ಕರ ಇದು ಹೆಚ್ಚು ದ್ರವಣ ಬಿಂದು ಹೊಂದಿರೋದ್ರಿಂದ ಟಂಗ್ಸ್ಟನ್ ಎನ್ನುವಂತಹ ಮೆಟೀರಿಯಲ್ನೇ ಇದಕ್ಕೆ ಬಳಸ್ತಾರೆ. ಹಾಗಾದರೆ ಬಲ್ಪಿನಲ್ಲಿ ಟಂಗ್ಸ್ಟನ್ನನ್ನೇ ಬಳಸಲು ಕಾರಣವೇನು ಅಂತ ಕೇಳಿದ್ರೆ, ಇದು ಹೆಚ್ಚು ದ್ರವಣ ಬಿಂದು ಹೊಂದಿರುವುದರಿಂದ ಅದು ಕರಗುವುದಿಲ್ಲ, ಆದ್ದರಿಂದ ಅದನ್ನು ಬಳಸ್ತಾರೆ, ಟಂಗ್ಸ್ಟನನ್ನು ಬಲ್ಪಿನಲ್ಲಿ ಬಳಸ್ತಾರೆ ಅಂತ ಹೇಳಿ. ಸೊ ಇನ್ನು ನೆಕ್ಸ್ಟು ಬಂದರೆ ಇಲ್ಲಿ ಮತ್ತು ಬಲ್ಪಿನೊಳಗಡೆ ಯಾವ ಅನಿಲವನ್ನು ತುಂಬಿರ್ತಾರೆ ಅಂತ ಅಂದ್ಬಿಟ್ಟು, ಬಲ್ಪಿನೊಳಗೆ ನೈಟ್ರೋಜನ್ ಮತ್ತು ಆರ್ಗನ್ನಂತಹ ಅನಿಲಗಳನ್ನು ತುಂಬಿರ್ತಾರೆ. ಮೊದಲನೇ ಪ್ರಶ್ನೆ, ಬಲ್ಬಿನೊಳಗೆ ತುಂಬಿರುವ ಅನಿಲಗಳು ಯಾವುವು ಅಂತ ಕೇಳಿದ್ರೆ ನೈಟ್ರೋಜನ್ ಮತ್ತು ಆರ್ಗನ್ ಅಂತ ಹೇಳಿ. ಮತ್ತು ಬಲ್ಬಿನೊಳಗೆ ನೈಟ್ರೋಜನ್ ಮತ್ತು ಆರ್ಗನ್ ಅನಿಲವನ್ನೇ ತುಂಬಲು ಕಾರಣವೇನು ಅಂದರೆ, ಇದು ಇನರ್ಟ್ ಗ್ಯಾಸು. ನೈಟ್ರೋಜನ್ ಆರ್ಗನ್ ಅಂದರೆ ತುಂಬ ಕಡಿಮೆ ಕ್ರಿಯಾಶೀಲ. ಸೊ ಇದು ಆಂಟಿ ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ ಕೆಲಸ ಮಾಡುತ್ತೆ. ಯಾವುದು ಈ ಅನಿಲಗಳು. ಸೊ ಉತ್ಕರ್ಷಣೆ ಅಪಕರ್ಷಣೆ ನೀವು ತಿಳ್ಕೊಂಡಿರ್ಬೋದು. ಸೊ ಉತ್ಕರ್ಷಣಕಾರಿಯಾಗಿ ಇಲ್ಲಿ ಇದಾಗಿರುತ್ತೆ, ಉಷ್ಣ ಜಾಸ್ತಿ ಬಿಡುಗಡೆಯಾಗಿ ಅದನ್ನು ನಾವು ತಟಸ್ಥಗೊಳಿಸೋದಕ್ಕೆ ನಾವು ಆಂಟಿ ಆಕ್ಸಿಡೈಸಿಂಗ್ ಏಜೆಂಟಾಗಿ ಯಾವುದನ್ನು ಯೂಸ್ ಮಾಡ್ತಾ ಇದ್ದೀವಿ, ನೈಟ್ರೋಜನ್ ಮತ್ತು ಆರ್ಗನ್ನಂತಹ ವಸ್ತುವನ್ನು ಬಳಸ್ತಾ ಇದ್ದೀವಿ. ಇಲ್ಲಿ ಹೆಚ್ಚು ಉಷ್ಣತೆಯಿಂದ ಬಲ್ಪು ಒಡೆದೋಗೋ ಸಾಧ್ಯತೆ ಇರುತ್ತೆ. ಸೊ ಈ ಬಲ್ಪು ಒಡೆದೋಗಬಾರ್ದು ಅಂತ ಅಂದ್ಬಿಟ್ಟು ಈ ಅನಿಲವನ್ನು ತುಂಬಿರ್ತಾರೆ. ಆ ರೀತಿಯಾಗಾದರೂ ನೀವು ಬರಿಬಹುದು. ಯಾವ ಅನಿಲ ತುಂಬಿರ್ತಾರೆ, ನೈಟ್ರೋಜನ್ ಮತ್ತು ಆರ್ಗನ್ ಅನಿಲವನ್ನು ತುಂಬಿರ್ತಾರೆ. ಯಾಕಂದರೆ ಹೆಚ್ಚು ಉಷ್ಣತೆ ಆಗಿಬಿಟ್ಟು ಬಲ್ಪ್ ಒಡೆದೋಗುವ ಸಂದರ್ಭ ಇರುತ್ತೆ, ಅದು ಒಡಿಬಾರ್ದು, ಆಂಟಿ ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ ಇಲ್ಲಿ ಬಳಸ್ತಾರೆ. ಸೊ ಅನಿಲವನ್ನು ನೈಟ್ರೋಜನ್ ಮತ್ತು ಆರ್ಗನ್. ಮತ್ತು ದೀರ್ಘಕಾಲ ತಂತಿ ಬಾಳಿಕೆ ಕೂಡ ಬರುತ್ತೆ. ಅದು
ತಂತಿಯ ದೀರ್ಘಕಾಲ ಬಾಳಿಕೆಗೂ ಕೂಡ ಈ ಅನಿಲವನ್ನು ಬಳಸೋದು ಸೂಕ್ತ ಅಂತ ಹೇಳಿ ಬಳಸ್ತಾರೆ. ಸೊ ಈ ಬಲ್ಪಿನಲ್ಲಿ ಯಾವ ತಂತಿಯನ್ನು ಬಳಸ್ತಾರೆ, ಏಕೆ ಆ ತಂತಿಯನ್ನೇ ಬಳಸ್ತಾರೆ, ಯಾವ ಅನಿಲವನ್ನು ಬಳಸ್ತಾರೆ, ಏಕೆ ಆ ಅನಿಲ ಬಳಸ್ತಾರೆ ಅನ್ನೋದನ್ನು ನೀವು ತಿಳ್ಕೊಳ್ಬೇಕು. ಸೊ ಈ ಪ್ಯಾರಾ ಇದೆಯಲ್ಲ, ಈ ಪೇಜ್ ಫುಲ್ಲು ತುಂಬ ಇಂಪಾರ್ಟೆಂಟ್. ಪ್ರತಿಯೊಂದು ಲೈನಲ್ಲೂ ನಿಮಗೆ ಕ್ವಶನ್ ಕೇಳುವಂತಹ ಸಾಧ್ಯತೆ ಇರುತ್ತೆ. ಅದಕ್ಕೆ ಈ ಪೇಜನ್ನು ನೀವು ತುಂಬ ಚೆನ್ನಾಗಿ ತಿಳ್ಕೊಂಡಿರಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಬಂದರೆ ನಿಮಗೆ ಫ್ಯೂಸ್ ಬಗ್ಗೆ ಹೇಳಿದ್ದಾರೆ. ಇದಿಷ್ಟು ಬಲ್ಪ್ ಬಗ್ಗೆ ಹೇಳಿದ್ರು. ಎಂತಹ ಬಲ್ಪನ್ನು ಯೂಸ್ ಮಾಡ್ತಾರೆ, ಅದರೊಳಗಡೆ ಇರುವಂತಹ ಫಿಲಮೆಂಟ್ ಯಾವುದು, ಯಾಕೆ ಆ ಫಿಲಮೆಂಟ್ನ ಯೂಸ್ ಮಾಡ್ತಾರೆ, ಮತ್ತು ಅನಿಲ ತುಂಬ್ತಾರೆ, ಯಾಕೆ ಅನಿಲ ತುಂಬ್ತಾರೆ, ಮತ್ತು ಅದೇ ಅನಿಲ ತುಂಬೋದಕ್ಕೆ ಕಾರಣ ಏನು. ಇದು ಅದೇ ಅನಿಲ ತುಂಬೋದಕ್ಕೆ ಕಾರಣ ಅಂದರೆ ಕಡಿಮೆ ಕ್ರಿಯಾಶೀಲ ಅನಿಲಗಳು, ಅದೇನು ವರ್ತನೆ ಮಾಡೋದಿಲ್ಲ. ಸೊ ಏನೇ ಪ್ರಾಬ್ಲಮ್ ಆದರೂ ಅದು ವರ್ತನೆ ಮಾಡೋದಿಲ್ಲ. ಮತ್ತು ಬಲ್ಬ್ ಒಡೆದೋಗದೇ ಇರಲಿ, ಮತ್ತು ತಂತಿ ಕರಗದೇ ಇರಲಿ ಅಂತ ಆ ಅನಿಲಗಳನ್ನು ತುಂಬಿರ್ತಾರೆ. ಸೊ ಇದಕ್ಕೆಲ್ಲ ಈ ಪ್ಯಾರಾದಲ್ಲಿ ಏನು ಕ್ವಶನ್ ಕೇಳಿದ್ರು ನೀವು ಬರಿಬಹುದು. ಇನ್ನು ನೆಕ್ಸ್ಟು ಬಂದರೆ ಫ್ಯೂಸ್ ಬಗ್ಗೆ ಕೊಟ್ಟಿದ್ದಾರೆ. ಸೊ ನಿಮಗೆ ನೀವು ಮನೆಯಲ್ಲಿ ಫ್ರಿಡ್ಜು, ಟಿ ವಿ, ಕಂಪ್ಯೂಟರು ಈ ರೀತಿಯಾದ ಉಪಕರಣಗಳನ್ನೆಲ್ಲ ಬಳಸ್ತಾ ಇರ್ತೀರ ಮಕ್ಕಳೇ. ಈ ವಿದ್ಯುತ್ತಲ್ಲಿ ಯಾವಾಗಲೂ ಏರುಪೇರು ಆಗ್ತಾನೆ ಇರುತ್ತೆ. ಸೊ ಸಡನ್ನಾಗಿ ವಿದ್ಯುತ್ ಬಂದ್ಬಿಡ್ತು ಅಂತ ಅಂದ್ಕೊಳ್ಳಿ. ಇಲ್ಲಿ ಟಿ ವಿ ಆನ್ ಆಗಿದೆ, ಇಲ್ಲಿ ಫ್ರಿಡ್ಜು ಕೂಡ ಆನ್ ಆಗಿದೆ ಅಂತ ತಿಳ್ಕೊಳ್ಳಿ ಮಕ್ಕಳೇ. ಸೊ ಈ ರೀತಿ ಆನ್ ಆಗಿದೆ ಅಂತ ತಿಳ್ಕೊಂಡಾಗ ನಾವು ಸಡನ್ನಾಗಿ ಕರೆಂಟು ಬಂದ್ಬಿಡ್ತು, ಆಗ ಏನಾಗುತ್ತೆ, ಉಪಕರಣಗಳೆಲ್ಲ ಸುಟ್ಟೋಗುವ ಸಂದರ್ಭ ಇರುತ್ತೆ. ಅದಕ್ಕೋಸ್ಕರ ಮನೆಯಲ್ಲಿ ಬಾಕ್ಸ್ ತೆಗೆದು ನೀವು ಓಪನ್ ಮಾಡಿದ್ರೆ ವಿದ್ಯುತ್ ಬಾಕ್ಸ್ನ ಫ್ಯೂಸ್ ಇಟ್ಟಿರ್ತಾರೆ ನೋಡಿ ಮಕ್ಕಳೇ. ಏನು ಇದು ಫ್ಯೂಸ್ ಅಂತ ಅಂದರೆ ನೋಡಿ, ಇಲ್ಲಿಂದ ಕರೆಂಟ್ ಕನೆಕ್ಷನ್ ಕೊಟ್ಟು ಈ ಫ್ಯೂಸ್ಗೆ ಕನೆಕ್ಷನ್ ಕೊಟ್ಟು ಈ ಫ್ಯೂಸಿಂದ ನಿಮ್ಮ ಉಪಕರಣಕ್ಕೆ ಕನೆಕ್ಷನ್ಸ್ಗಳು ಇರುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಈಗ ಕರೆಂಟ್ ಯಾವಾಗಲೂ ಏರುಪೇರು ಆಗ್ತಾ ಇರುತ್ತೆ. ಕರೆಂಟ್ ಏರುಪೇರು ಆಗ್ತಾ ಇರಬೇಕಾದ್ರೆ ಸಡನ್ನಾಗಿ ಹೆಚ್ಚು ಕರೆಂಟ್ ಬಂತು ಅಂದರೆ ಉಪಕರಣ ಸುಟ್ಟೋಗೋ ಸಂಭವ ಇರುತ್ತೆ. ಅದನ್ನು ತಡೆಯೋದಕ್ಕೆ ಅಂತ ಫ್ಯೂಸ್ ಹಾಕಿರ್ತಾರೆ. ಏನಿದು ಫ್ಯೂಸ್ ಅಂತ ಅಂದರೆ ಇಲ್ಲಿ ಒಂದು ವೈರನ್ನು ಹಾಕಿರ್ತಾರೆ ಮಕ್ಕಳು. ಫ್ಯೂಸಲ್ಲಿ ಒಂದು ವೈರನ್ನು, ಸಂಪರ್ಕ ಸಾಧನ ಅಂತ, ಇದು ಸಂಪರ್ಕ ಮಾಡುತ್ತೆ. ಅಂದರೆ ಇದು ಇಲ್ಲಿಗೆ ಹೋಗಿ ಆಮೇಲೆ ಈ ಮುಖಾಂತರ ಇಲ್ಲಿಗೆ ಹೋಗೋ ಥರ ಅಂತ ತಿಳ್ಕೊಳ್ಳಿ. ಇದೊಂದು ಸರ್ಕ್ಯೂಟ್ ಅಂತ ತಿಳ್ಕೊಂಬಿಡಿ. ಸೊ ಇಲ್ಲಿ ಏನಾಗೋಗುತ್ತೆ, ನಿಮಗೆ ಈಗಾಗಲೇ ಗೊತ್ತಾಯಿತು, ಹೆಚ್ಚು ವಿದ್ಯುತ್ ಇದ್ದರೆ ಹೆಚ್ಚು ಹೀಟು ಪ್ರೊಡ್ಯೂಸ್ ಆಗುತ್ತೆ ಅಂತ. ಇದು ಕಡಿಮೆ ದ್ರವಣ ಬಿಂದು ಇರುವಂತಹ ಒಂದು ಮೆಟೀರಿಯಲ್ಲು. ಜ್ಞಾಪಕ ಇಟ್ಕೊಳ್ಳಿ, ಬಲ್ಪಲ್ಲಿ ಹಾಕಿರೋದು ಹೆಚ್ಚು ದ್ರವಣ ಬಿಂದು ಹೊಂದಿರುವಂತಹ ಮೆಟೀರಿಯಲ್ ಹಾಕಿದ್ದಾರೆ, ಆದರೆ ಫ್ಯೂಸಲ್ಲಿ ಕಡಿಮೆ ದ್ರವಣ ಬಿಂದು ಹೊಂದಿರುವಂತಹ ಒಂದು ಮೆಟೀರಿಯಲ್ ಹಾಕಿದ್ದಾರೆ. ಹೆಚ್ಚು ಕರೆಂಟ್ ಬಂದ್ಬಿಡ್ತು ಅಂದರೆ ಹೆಚ್ಚು ಹೀಟ್ ಪ್ರೊಡ್ಯೂಸ್ ಆಯಿತು ಅಂತ ಅರ್ಥ. ಹೆಚ್ಚು ಹೀಟ್ ಪ್ರೊಡ್ಯೂಸ್ ಆದರೆ ಇದೇನಾಗುತ್ತೆ, ಎಲ್ಲ ಕರ್ಗೋಗುತ್ತೆ. ಈ ಲೈನ್ ಐತೆಲ್ಲ ಇದು ಕರ್ಗೋಯ್ತು ಅಂತ ತಿಳ್ಕೊಳ್ಳಿ. ಸೊ ಇದು ಕರ್ಗೋದ್ರೆ ಏನಾಯಿತು, ಸಂಪರ್ಕ ಏನಾಯಿತು, ಕಡಿತಗೊಂಡ್ಬಿಡ್ತು. ಸಂಪರ್ಕ ಇವೆಲ್ಲದಕ್ಕೂ ಕಡಿತಗೊಳ್ತು. ಆಗ ಹೆಚ್ಚು ಕರೆಂಟ್ ಬಂದಾಗ ಇದು ಫ್ಯೂಸು ತನ್ನಲ್ಲಿ ಅಳವಡಿಸಿಕೊಂಡಿರುವಂತಹ ವೈರನ್ನು ಕರಗಿಸುವ ಮುಖಾಂತರ ಈ ಉಪಕರಣಗಳನ್ನು ರಕ್ಷಣೆ ಮಾಡುತ್ತೆ. ಸೊ ಈ ರೀತಿಯಾಗಿ ನೀವು ಬರಿಬೋದು. ನೋಡಿ, ಇಲ್ಲಿ ಒಂದು ಫಿಲಮೆಂಟ್ ಇಟ್ಟಿದ್ದಾರೆ. ಇಲ್ಲಿ ಈ ಫಿಲಮೆಂಟ್ ಏನಾಯಿತು, ತುಂಬ ತೆಳುವಾಗಿರುತ್ತೆ. ಹೆಚ್ಚು ಕರೆಂಟ್ ಏನಾದರೂ ಬಂದುಬಿಟ್ರೆ ಈ ಫಿಲಮೆಂಟು ಏನಾಗುತ್ತೆ, ಫಿಲಮೆಂಟು ಕರ್ಗೋಗುತ್ತೆ. ಆಗ ಸಂಪರ್ಕ ಏನಾಯಿತು, ಕಡಿತಗೊಂಡು. ಸೊ ಈ ರೀತಿಯಾಗಿ ಉಪಕರಣಗಳನ್ನು ರಕ್ಷಿಸುವಲ್ಲಿ ಫ್ಯೂಸು ಮಹತ್ವದ ಪಾತ್ರವನ್ನು ವಹಿಸಿದೆ. ಇಲ್ಲಿ ಅದ್ರ ಬಗ್ಗೆ ಕೊಟ್ಟಿದ್ದಾರೆ. ಸೊ ವಿದ್ಯುತ್ ಮಂಡಲದಲ್ಲಿ ಫ್ಯೂಸ್ ಎಂದರೇನು ಅಂತ ಹೇಳಿದ್ರೆ, ಜೌಲನ ತಾಪಮಾನವನ್ನು ಉಪಯೋಗಿಸಿಕೊಂಡು ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ಸಾಧನವೇ ಫ್ಯೂಸ್ ಅಂತ ಹೇಳ್ಬೋದು. ಸೊ ಇಲ್ಲಿ ನೀವು ಇತರ ಮನೆಯಲ್ಲಿ ಬಳಸುವಂತಹ ಅನೇಕ ಉಪಕರಣಗಳನ್ನು ಸಂರಕ್ಷಣೆ ಮಾಡಲು ಫ್ಯೂಸ್ ತುಂಬ ಸಹಾಯಕವಾಗಿದೆ ಅಂತ ಆ ಥರನೂ ನೀವು ಫ್ಯೂಸ್ನ ಕಾರ್ಯವನ್ನು ತಿಳಿಸಿ ಅಂತ ಹೇಳಿದ್ರೆ ಬರೀಬಹುದು. ನೋಡಿ, ಇಲ್ಲಿ ಫ್ಯೂಸ್ನ ತಂತಿ ಕರಗಿ ಮಂಡಲ ಕಡಿತಗೊಂಡು ಇದನ್ನೆಲ್ಲ ರಕ್ಷಣೆಯನ್ನ ಮಾಡುತ್ತೆ. ಇದನ್ನ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಫ್ಯೂಸ್ನ ಗೃಹ ಬಳಕೆಯಲ್ಲಿ ಬಳಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಲೋಹದ ತುದಿಗಳಿರುವ ಪೋರ್ಸಲೀನ್ ಅಥವಾ ಅದೇ ರೀತಿಯ ವಸ್ತುವಿನಂತಹ ಕಾರ್ಟ್ರಿಡ್ಜ್ನಿಂದ ಸುತ್ತುವರೆದಿದೆ ಅಂತ. ಅಂದರೆ ಇದು ಪಿಂಗಾಣಿಯಿಂದ ಮಾಡಿದೆ. ಪೋರ್ಸಲೀನ್ ಅಂದರೆ ಪಿಂಗಾಣಿ. ಫ್ಯೂಸ್ ನೋಡಿ ನೀವು. ಸೊ ಇದು ಇಲ್ಲಿ ಇದೆಯಲ್ಲ, ಈ ಮೆಟೀರಿಯಲ್ಲು ಇಷ್ಟೂ ಬರೀ ಮೆಟಲಿಂದ ಮಾಡಿರುತ್ತೆ, ಆ ಲೋಹಗಳಿಂದ ಮಾಡಿರುತ್ತೆ. ಆದರೆ ಅದನ್ನು ಯಾವುದಕ್ಕೆ ಅಳವಡಿಸಿರ್ತಾರೆ, ಕರೆಂಟ್ ನಮಗೆ ಹೊಡಿಬಾರ್ದು, ತೆಗಿಬೇಕಲ್ಲ, ಫ್ಯೂಸ್ ತೆಗೆದು ಹಾಕ್ತಾ ಇರ್ತಾರೆ. ನೋಡಿ, ಇದು ಮೇಲ್ಗಡೆ ಭಾಗ ಇರುತ್ತಲ್ಲ ಫ್ಯೂಸ್ದು, ಅದೆಲ್ಲ ಪಿಂಗಾಣಿಯಿಂದ ಮಾಡಿರ್ತಾರೆ, ಕರೆಂಟ್ ನಮಗೆ ಹೊಡಿಬಾರ್ದು ಅಂತ ಅಂದ್ಬಿಟ್ಟು. ಸೊ
ಈ ರೀತಿಯಾಗಿ ನಾವು ಮನೆಯಲ್ಲಿರುವಂತಹ ಉಪಕರಣಗಳನ್ನು ಹೆಚ್ಚು ಕರೆಂಟ್ ಬಂದರೂ ಕೂಡ ರಕ್ಷಣೆ ಮಾಡ್ಕೊಳ್ಬಹುದು. ಹೇಗೆ ರಕ್ಷಣೆ ಮಾಡ್ಬೋದು? ಫ್ಯೂಸನ್ನು ಅಳವಡಿಸಿ ರಕ್ಷಣೆ ಮಾಡಬಹುದು. ಸೊ ಫ್ಯೂಸ್ ಬಗ್ಗೆ ಇದೆ ಇಲ್ಲಿ, ಓದ್ಕೊಳ್ಳಿ ಚೆನ್ನಾಗಿ. ಫ್ಯೂಸ್ ಎಂದರೇನು, ಫ್ಯೂಸಿನ ಕಾರ್ಯವೇನು, ಫ್ಯೂಸಿಂದ ನಾವು ಉಪಕರಣವನ್ನು ಹೇಗೆ ಸಂರಕ್ಷಣೆ ಮಾಡಬಹುದು, ಈ ರೀತಿಯಾಗಿ ಜ್ಞಾಪಕ ಇಟ್ಕೊಳ್ಳಿ ಇದನ್ನು. ಮತ್ತು ಫ್ಯೂಸು ವಿದ್ಯುತ್ ಸಾಧನಗಳೊಂದಿಗೆ ಸರಣಿ ಕ್ರಮದಲ್ಲಿ ಜೋಡಿಸಿರ್ತಾರೆ. ಸಮಾಂತರ ಜೋಡಣೆ ಜೋಡಿಸಿರಲ್ಲ. ಫ್ಯೂಸು ವಿದ್ಯುತ್ ಉಪಕರಣಗೊಂದೊಂದಿಗೆ ಹೇಗೆ ಜೋಡಿಸಿರುತ್ತಾರೆ? ಸರಣಿ ಕ್ರಮದಲ್ಲಿ ಜೋಡಿಸಿರುತ್ತಾರೆ. ಸರಣಿ ಕ್ರಮನ ಸಮಾಂತರ ಕ್ರಮಣ ಅಂತ ಕೇಳ್ತಾರೆ. ಸೊ ಅದನ್ನು ಕೂಡ ನೀವು ನೋಡ್ಕೊಳ್ಳಿ. ಕಡಿಮೆ ದ್ರವಣ ಬಿಂದು ಇರೋದ್ರಿಂದ ಇದು ಕರಗೋಗಿ ಇತರೆ ಉಪಕರಣವನ್ನು ವಿದ್ಯುತ್ ಮಂಡಲ ಬ್ರೇಕ್ ಆಗಿ ನಂತರ ಉಪಕರಣ ಉಳಿಯುತ್ತೆ ಅಂತ. ನೆಕ್ಸ್ಟ್ ಬಂದರೆ ಈ ಪಾಠದ ಕೊನೆಯ ಹಂತ ವಿದ್ಯುತ್ ಸಾಮರ್ಥ್ಯ ಅಂತ ಹೇಳಿ. ಸೊ ವಿದ್ಯುತ್ ಬರೀ ಸಾಮರ್ಥ್ಯ ಅಂತ ಹೇಳೋದಾದರೆ ಇಲ್ಲಿ ಕೊಟ್ಟಿದ್ದಾರೆ ಕೆಲಸ ಮಾಡುವ ದರವನ್ನು ಸಾಮರ್ಥ್ಯ ಅಂತಾರೆ. ಆದರೆ ವಿದ್ಯುತ್ ಸಾಮರ್ಥ್ಯ ಅಂದರೆ ವಿದ್ಯುತ್ ಮಂಡಲದಲ್ಲಿ ಕೆಲಸ ಮಾಡುವ ದರವನ್ನು ವಿದ್ಯುತ್ ಸಾಮರ್ಥ್ಯ ಅಂತ ಹೇಳ್ತಾರೆ. ಅಂದರೆ ವಿದ್ಯುತ್ ಮಂಡಲದಲ್ಲಿ ಶಕ್ತಿ ಬಳಕೆಯಾಗುವಂತಹ ದರವನ್ನು ವಿದ್ಯುತ್ ಸಾಮರ್ಥ್ಯ ಎನ್ನುವರು. ವಿದ್ಯುತ್ ಸಾಮರ್ಥ್ಯ ಎಂದರೇನು ಮತ್ತು ಅದರ ಸೂತ್ರವನ್ನು ಬರೆಯಿರಿ. ಮತ್ತು SI ಮಾನ ಏನು? SI ಮಾನ ಎಲ್ಲ ಒಂದು ಕಡೆ ಸ್ಟಾರ್ಟಿಂಗಿಂದ ಬರ್ಕೊಂಡು ಬರ್ತಿದ್ದೀರಲ್ಲ ಮಕ್ಕಳೇ, ಅದನ್ನು ಬರೀರಿ. ವಿದ್ಯುತ್ ಸಾಮರ್ಥ್ಯದ SI ಮಾನ ವ್ಯಾಟ್ ಅಂತ ಬರೀರಿ. ಮತ್ತು ವಿದ್ಯುತ್ ಸಾಮರ್ಥ್ಯದ ಸೂತ್ರವನ್ನು ಎಲ್ಲ ಸೂತ್ರಗಳನ್ನು ಒಂದು ಕಡೆ ಬರ್ಕೊಳ್ಳಿ ಅಂತ ಹೇಳಿದ್ದೀನಲ್ಲ. ಸೊ ವಿದ್ಯುತ್ ಸಾಮರ್ಥ್ಯದ ಸೂತ್ರ P = VI ಆದರೂ ಬರಿಬೋದು. ಏಕೆಂದರೆ ಅವ್ರು ಯಾವ ಬೆಲೆ ಕೊಟ್ಟಿರ್ತಾರೆ ಆ ಬೆಲೆ ಹಾಕ್ಕೊಂಡು ಮಾಡಬೇಕಾಗಿರೋದ್ರಿಂದ, ಅಥವಾ P = I²R ಆದರೂ ಬರಿಬೋದು, ಅಥವಾ P = V²/R ಅಂತ. ಮೂರು ಸೂತ್ರದಲ್ಲಿ ಯಾವುದಾದ್ರೂ ಒಂದು ಸೂತ್ರವನ್ನು ನೀವು ಬರಿಬೇಕಾಗುತ್ತೆ ವಿದ್ಯುತ್ ಸಾಮರ್ಥ್ಯಕ್ಕೆ. ಆದರೆ ಲೆಕ್ಕ ಮಾಡುವಾಗ ಯಾವ ಸೂತ್ರ ತಗೊಂಡು ಲೆಕ್ಕ ಮಾಡಬೇಕು ಅದು ನಿಮಗೆ ಬಿಟ್ಟಿದ್ದು. ಸೊ ಇಲ್ಲಿ ವಿದ್ಯುತ್ ಸಾಮರ್ಥ್ಯ ಎಂದರೇನು, ವಿದ್ಯುತ್ ಸಾಮರ್ಥ್ಯದ SI ಮಾನ ವ್ಯಾಟ್ ಮತ್ತು ಅದರ ಸೂತ್ರವನ್ನು ನೀವು ನೋಡ್ಕೊಳ್ಳಿ. ಮತ್ತು ನೀವು ಮನೆಯಲ್ಲಿ ಬಂದಾಗ ನಿಮಗೆ ಕರೆಂಟ್ ಬಿಲ್ ಕೊಡ್ತಾರಲ್ಲ, ಅದು ನಿಮಗೆ ಯೂನಿಟ್ಗಳಿರುತ್ತೆ. ಅವ್ರು ಹೇಳ್ತಾರೆ 5 ಯೂನಿಟ್ ಓಡಿದೆ, 8 ಯೂನಿಟ್ ಓಡಿದೆ, 100 ಯೂನಿಟ್, 50 ಯೂನಿಟ್ ಓಡಿದೆ, 23 ಯೂನಿಟ್ ಓಡಿದೆ ಅಂತ ಯೂನಿಟ್ಗಳಲ್ಲಿ ಹೇಳ್ತಾರೆ. ಯಾಕೆ ಅಂದರೆ ವ್ಯಾಟ್ ಅನ್ನೋದು ತುಂಬ ಚಿಕ್ಕದು ಅದು. ಸೊ 1000 ವ್ಯಾಟ್ = 1 ಕಿಲೋ ವ್ಯಾಟ್. ನೋಡಿ ಇಲ್ಲಿ ಕೊಟ್ಟಿದ್ದಾರೆ 1 ಕಿಲೋ ವ್ಯಾಟ್ ಅವರ್ ಅಂದರೆ 1000 ವ್ಯಾಟ್ ಅಂತ ಅಂದ್ಬಿಟ್ಟು. ಅದಕ್ಕೋಸ್ಕರ ವ್ಯಾಟ್ ಅನ್ನೋದು ತುಂಬ ಚಿಕ್ಕ ಪದ ಆಗಿರೋದ್ರಿಂದ ಕಿಲೋ ವ್ಯಾಟ್ ಅಥವಾ ಕಿಲೋ ವ್ಯಾಟ್ ಅವರ್ ಅಂತ ಅವರಲ್ಲಿ ಅದನ್ನು ಬಳಸ್ತಾರೆ. ಸಾಮಾನ್ಯವಾಗಿ ಕಿಲೋ ವ್ಯಾಟ್ ಅವರ್ನ ಯೂನಿಟ್ ಅಂತ ಕೂಡ ಕರೀತಾರೆ. ಸೊ ಮನೆಗೆ ಬಂದು ಬಿಲ್ ಕೊಡುವಾಗ ನಮಗೆ ಯೂನಿಟನ್ನು ಆಧರಿಸಿ ಎಷ್ಟು ಯೂನಿಟ್ ಕರೆಂಟ್ ಓಡಿದೆ ಅನ್ನೋದನ್ನು ಆಧರಿಸಿ ಬಿಲ್ಲನ್ನು ಕೊಡ್ತಾರೆ ಮಕ್ಕಳೇ. ಸೊ ಇದಿಷ್ಟು ನಿಮಗೆ ಈ ಪಾಠದ್ದು. ಅದರ ಬಗ್ಗೆ ಲೆಕ್ಕವನ್ನು ಕೊಟ್ಟಿದ್ದಾರೆ. ವಿದ್ಯುತ್ ಸಾಮರ್ಥ್ಯವನ್ನು ಕಂಡುಹಿಡಿಯಿರಿ ಅಂತ ಅಂದ್ಬಿಟ್ಟು, ಅಥವಾ ಶಕ್ತಿಯ ಮೌಲ್ಯವನ್ನು ಅಂದರೂ ಕೂಡ ವಿದ್ಯುತ್ ಸಾಮರ್ಥ್ಯ, ಅದನ್ನು ನೀವು ಸೂತ್ರವನ್ನು ಬಳಸಿ ನೀವು ಲೆಕ್ಕವನ್ನು ಮಾಡಬೇಕಾಗುತ್ತೆ. ಸೊ ಇದುವರೆಗೂ ನೀವು ವಿದ್ಯುತ್ ಮಂಡಲ ಅಂದ್ರೇನು, ಪಾರ್ಟ್ 1 ಹಿಡಿದು ಪಾರ್ಟ್ 4ವರೆಗೂ ವಿದ್ಯುತ್ ಮಂಡಲ ಅಂದ್ರೇನು, ಅಥವಾ ಸ್ವಿಚ್ ಎಂದರೇನು, ರೋಧ ಎಂದರೇನು, ರೋಧಶೀಲತೆ ಎಂದರೇನು, ವಿಭವ ಎಂದರೇನು, ವಿಭವಾಂತರ ಎಂದರೇನು, ಸರಣಿ ಜೋಡಣೆಯ ರೋಧ, ಸಮಾಂತರ ಜೋಡಣೆಯ ರೋಧ, ಅಥವಾ ಜೌಲನ ಉಷ್ಣೋತ್ಪಾದನಾ ನಿಯಮ, ಅದರ ಅನ್ವಯಗಳು, ಜೌಲನ ಉಷ್ಣೋತ್ಪಾದನಾ ನಿಯಮದ ಸೂತ್ರ, ಮತ್ತು ಫ್ಯೂಸ್ನ ಉಪಯೋಗ ಏನು, ಫ್ಯೂಸ್ ಎಂದರೇನು, ಅಥವಾ ಫ್ಯೂಸನ್ನು ಬಳಸಲು ಕಾರಣವೇನು, ಅಥವಾ ಹೇಗೆ ಮನೆಯ ಉಪಕರಣಗಳನ್ನು ರಕ್ಷಿಸುವಿರಿ, ಈ ರೀತಿಯಾಗಿ ಎಲ್ಲ ಕೇಳಿದ್ರೆ ಫ್ಯೂಸ್ ಬಗ್ಗೆ ಬರಿಬೇಕು. ಮತ್ತು ಬಲ್ಪಲ್ಲಿ ಯಾವುದ ಅನಿಲವನ್ನು ಬಳಸ್ತಾರೆ, ಅಥವಾ ಆ ತಂತಿಯನ್ನು ಯಾವುದರಿಂದ ಮಾಡಲ್ಪಟ್ಟಿದೆ, ಆ ತಂತುವನ್ನು ಯಾವುದರಿಂದ ಮಾಡಲ್ಪಟ್ಟಿದೆ, ಏಕೆ ಮಾಡಲ್ಪಟ್ಟಿದೆ, ಆ ರೀತಿಯಾದ ಪ್ರಶ್ನೆಗಳನ್ನೆಲ್ಲ ಕೇಳ್ತಾರೆ ಮಕ್ಕಳೇ. ನೋಡ್ಕೊಳ್ಳಿ, ಇಲ್ಲಿನವರೆಗೆ ವಿದ್ಯುತ್ ಪಾಠ ಮುಗೀತು. ಆದರೆ ಇಲ್ಲಿ ಯಾವ ಒಂದು ಲೆಕ್ಕವನ್ನು ಕೂಡ ನಾನು ಮಾಡಿಲ್ಲ, ಆದರೆ ಒಂದು ಲೆಕ್ಕ ಬರುವ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಲೆಕ್ಕವನ್ನು ನೋಡ್ಕೊಳ್ಳಿ, 2 ಮಾರ್ಕ್ಸ್ಗೆ. ಇನ್ನು ಮಿಕ್ಕಿದ್ದು ಕ್ವಶನ್ ಆನ್ಸರ್ಸು ಕೇಳ್ತಾರೆ, ಅಥವಾ ಚಿತ್ರವನ್ನು ಕೂಡ ಕೇಳಬಹುದು. ಅದಕ್ಕೋಸ್ಕರ ಲೆಕ್ಕವನ್ನು ನೀವು ಕಲ್ತ್ಕೊಳ್ಳಿ. ಇಲ್ಲಿಗೆ ನಾನು ಈ ಪಾಠವನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಪಾಠ ನಿಮಗೆ ನೋಟಿಫಿಕೇಷನ್ ಬೇಕಂದರೆ ಸಬ್ಸ್ಕ್ರೈಬ್ ಮಾಡಿ ಮಕ್ಕಳೇ. ವಂದನೆಗಳು.